ಸಚಿವರಿಗೆ ಕನ್ನಡ ಬರಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಬೆನ್ನಿಗೆ ಈಗ ಮಕ್ಕಳ ಆಯೋಗ ನಿಂತ್ಕೊಂಡಿದೆ. ವಿದ್ಯಾರ್ಥಿ ಮೇಲೆ ಕ್ರಮ ಆದರೆ ಮಕ್ಕಳ ಹಕ್ಕು ಉಲ್ಲಂಘನೆ ಆಗುತ್ತೆ. ಮಂತ್ರಿ ಅಧಿಕಾರಿಗಳಿಗೆ ನೋಟಿಸ್ ನೀಡ್ತೀವಿ. ರಿಪಬ್ಲಿಕ್ ಆಡಾಗೆ ಶಶಿಧರ್ ಗೋಸುಂಬೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಹೇಳ್ತಾರೆ ನಿಮಗೆ ಕನ್ನಡ ಬರಲ್ಲ ಅಂತ. ತಕ್ಷಣಕ್ಕೆ ಅವರು ಆಕ್ಷನ್ ತಗೊಳ್ಳಿ ಅಂದ್ರು. ಬಟ್ ನಿನ್ನೆ ಏನೆಲ್ಲ ಆಯ್ತು ಏನಂದ್ರು ನೋಡ್ಕೊಂಡು ಬರೋಣ. ಏನಂದ ಯಾರವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ. ಯಾರವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ BO ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳಿದ. ಯಾ ಕರೆಕ್ಟಾ? ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಓಕೆ, ಅದು ಯಾರು ಅಂತ ಹೇಳಿ ನೋಡಿ. 18 ವರ್ಷ ಒಳಗಡೆ ಅಥವಾ ತುಂಬುವವರೆಗೆ ಯಾವುದೇ ಒಂದು ಮಗು ತಿಳಿದೇ ಅಥವಾ ತಿಳಿಯದೆ ಯಾವುದೇ ತಪ್ಪು ಮಾಡಿದರೂ ಸಹ ಕಾನೂನಿನಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದು ಏನಾದರೂ ಕಾನೂನಿನ ಕ್ರಮಕ್ಕೆ ಮುಂದಾದಲ್ಲಿ ಬಾಲ ನ್ಯಾಯ ಕಾಯ್ದೆ ಸ್ಪಷ್ಟ ಉಲ್ಲಂಘನೆ ಆಗುತ್ತದೆ. ಹೀಗಾಗಿ ಮಾನ್ಯ ಸಚಿವರಿಗೆ ಆ ವಿದ್ಯಾರ್ಥಿ ಆಡಬಾರ್ದಾಗಿತ್ತು, ಆಡಬಾರ್ದಾಗಿತ್ತು. ಅವನಿಗೆ ಬುದ್ಧಿ ಮಾತು ಹೇಳ್ಬೋದೇ ವಿನ ಯಾವುದೇ ಕ್ರಮಕ್ಕೆ ಮುಂದಾಗಬಾರ್ದು. ಯಾವುದೇ ಅಧಿಕಾರಿಗಳು ಮಾನ್ಯ ಸಚಿವರ ಮಾತಿಗೆ ಮುಂದೆ ಕ್ರಮಕ್ಕೆ ಮುಂದಾದಲ್ಲಿ ಆಯೋಗವು ವರದಿಯನ್ನು ತರಿಸ್ಕೊಂಡು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ. ಏನಾದರೂ ಅಧಿಕಾರಿಗಳು ಅವ್ರ ಮೇಲೆ ಕ್ರಮಕ್ಕೆ ಮುಂದಾದರೆ ಆಯೋಗ ಮಧ್ಯಪ್ರವೇಶಿಸಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೇಳ್ತೇವೆ ಅಂತ ಹೇಳ್ತೀವಿ. 18 ಇಲ್ಲ, ಇಲ್ಲಿ ಆರಂಭದಲ್ಲಿ ಸ್ವಲ್ಪ ಅವರದನ್ನು ಭಾಳ ಈಸಿಯಾಗಿ ತಗೊಂಡಿದ್ರೆ ಕಾಮಿಡಿ ಮಾಡಿದ್ರು. ಆಮೇಲೆ ಇಲ್ಲ, ಅದನ್ನು ಹಂಗೆ ತಗೋಬೋದಾಗಿತ್ತು. ಅದೇನಪ್ಪ ಸ್ವಲ್ಪ ಕನ್ನಡದ ಸ್ವಲ್ಪ ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ಏನೂ ಆಗ್ತಿರ್ಲಿಲ್ಲ. ಯಾಕಂತಂದರೆ ಅಲ್ಲಿ ಈಗೋ ಪ್ರಾಬ್ಲಮ್ ಅಲ್ಲ. ಆಮೇಲೆ 18 ವರ್ಷ ಈಗ ನೀವು ನೋಡಿ, ಸ್ಕೂಲಲ್ಲಿ ಎಷ್ಟೋ ಗಲಾಟೆ ಆಗುತ್ತೆ, ಮಾರಾಮಾರಿಗಳಾಗುತ್ತೆ, ಕಾಲೇಜಲ್ಲಿ ಮಾರಾಮಾರಿಗಳಾಗುತ್ತೆ. ಆದರೆ ಯಾವತ್ತೂ ಕೂಡ ಪೊಲೀಸ್ ಬರೋಂಗಿಲ್ಲ. ಯಾಕಂದರೆ ಅದು ಮಕ್ಕಳು ಶರಾರತಿ ಮಾಡ್ತಾರೆ. ಅವ್ರು ಹೇಳಿದ್ದು ಕರೆಕ್ಟ್ ಆಗೋದು ಏನೋ ಅವನು ಹೇಳಬಾರ್ದಿತ್ತು. ಈಗ ಒಂದು ಸಭಾ ಮರ್ಯಾದೆ ಅಂತಿರುತ್ತೆ. ನಮಗೆ ಆ ಪಾರ್ಟಿ ಈ ಪಾರ್ಟಿ ಬಂದಿರ್ತಾರೆ. ಅಲ್ಲಿ ಈಗ ನನಗೆ ಒಂದು ಪಾರ್ಟಿಯವನ್ನ ಕಂಡ್ರೆ ಆಗಲ್ಲ, ಕಾರ್ಯಕ್ರಮ ನಿರೂಪಣೆ ಮಾಡೋನಿಗೆ ಆಗಲ್ಲ ಅಂತಂದ್ರೆ ಅವನು ಅದನ್ನು ಅಲ್ಲಿ ತೋರಿಸೋಂಗಿಲ್ಲ. ಅದು ನಿನ್ನ ಯೋಗ್ಯತೆಯನ್ನು ತೋರಿಸುತ್ತೆ. ಅವರು ಬಂದವರು ಅತಿಥಿಗಳು ನಮಗೆ ಅಂತ ಅಲ್ಲೂ ಗೊತ್ತಿರಬೇಕು ಅತಿಥಿಗಳು. ಹಾಗಂತ BO ಮೇಲೆ ಮತ್ತೊಂದು ಮೇಲೆ ಅವರೇ ಯಾರೋನು ಅಂತ ಫಸ್ಟ್ ಹೇಳಿದಾಗ ಹಂಗೆ ತಗೋತಾರೆ. ಇಲ್ಲ ಕಣೋ ಸರಿ ಮಾಡ್ಕೋತೀನಿ ಮತ್ತೊಂದು. ಈಗ ಮೊನ್ನೆ ಡಿ ಸಿ ಎಂ ವಿರುದ್ಧ ಯಾರೊಬ್ಬರು ಕೇಳಿದರು, ಪುರುಷರಿಗೆ ಮಾಡಿ ಯಾವುದೇನೋ ಮಾಡ್ತೀನಿ ಬಿಡೋ ಅಂದರು ಹೇಳಿದರು. ಅಂದರೆ ಅದನ್ನು ಹಾಗೆ ಹಾರಿಸ್ಬಿಡ್ಬೇಕಂತ ವಿಚಾರಗಳನ್ನು. ಈಗ ಸತ್ಯ ಹೇಳಬೇಕು ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಕೂಡ ಹಂಗೆ ಹೇಳ್ತಾ ಇದ್ರು. ಅವರಿಗೆ ಓದೋಕ್ಕೆ ಕಷ್ಟ ಆಗ್ತಿದೆ. ಜಿಟಿ ದೇವೇಗೌಡರು ಹಿಂದೆ ಶಿಕ್ಷಣ ಸಚಿವರಾದಾಗ ಜಿಟಿ ದೇವೇಗೌಡರು ನನಗೆ ಬೇಡಪ್ಪ, ನಾನು 7ನೇ ಕ್ಲಾಸ್ ಕಲ್ತಿರೋದು, ಉನ್ನತ ಶಿಕ್ಷಣ ಕೊಟ್ಟಿದ್ದಾರೆ, ಏನು ಅವರು ಡೌನ್ ಆಗ್ಬಿಡ್ತಾ? ಇಲ್ಲ. ಈಗ ಪುನೀತ್ ರಾಜ್ಕುಮಾರ್ ಅವರು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಅವರಿಗೆ ಅವಕಾಶ ಇರಲಿಲ್ಲ. ಮನೆಯಲ್ಲೇ ಅವರಿಗೆ ಎಜುಕೇಶನ್ ಇದ್ದದ್ದು. ಅವರು ಒಂದು ದಿವಸ ಹೇಳೇ ಬಿಟ್ರು, ನನಗೆ ಓದಕ್ಕೆ ಬರಲ್ಲ ಅಂತಂದ್ರು. ಈಗ ಕಲ್ತಿದ್ದೇನೆ ಅಂತಂದ್ರು. ಅದರಲ್ಲಿ ಏನು ನೀವು ಸಣ್ಣವರಾಗೋದಿಲ್ಲ. ಆಮೇಲೆ ಅದನ್ನೊಂದು ಬಿಟ್ಬಿಡಿ. ಯಾರು ಮಧು ಬಂಗಾರಪ್ಪ ಅವರೇ, ಮಕ್ಕಳು ಮಾಡಿದ ಶರಾರತು, ಮಕ್ಕಳು ಇದನ್ನು ಮಾಡದೆ ಮತ್ತೆ ಯಾರು ಮಾಡ್ತಾರೆ? ನೀವು ಮಾಡಿರಲ್ವಾ? ದಯವಿಟ್ಟು ಅದನ್ನ ಬಿಟ್ಬಿಡಿ. ಅದನ್ನ ಸಚಿವರಿಗೆ ಕನ್ನಡ ಬರಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಬೆನ್ನಿಗೆ ಈಗ ಮಕ್ಕಳ ಆಯೋಗ ನಿಂತ್ಕೊಂಡಿದೆ. ವಿದ್ಯಾರ್ಥಿ ಮೇಲೆ ಕ್ರಮ ಆದರೆ ಮಕ್ಕಳ ಹಕ್ಕು ಉಲ್ಲಂಘನೆ ಆಗುತ್ತೆ. ಮಂತ್ರಿ ಅಧಿಕಾರಿಗಳಿಗೆ ನೋಟಿಸ್ ನೀಡ್ತೀವಿ. ರಿಪಬ್ಲಿಕ್ ಆಡಾಗೆ ಶಶಿಧರ್ ಗೋಸುಂಬೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಹೇಳ್ತಾರೆ ನಿಮಗೆ ಕನ್ನಡ ಬರಲ್ಲ ಅಂತ. ತಕ್ಷಣಕ್ಕೆ ಅವರು ಆಕ್ಷನ್ ತಗೊಳ್ಳಿ ಅಂದ್ರು. ಬಟ್ ನಿನ್ನೆ ಏನೆಲ್ಲ ಆಯ್ತು ಏನಂದ್ರು ನೋಡ್ಕೊಂಡು ಬರೋಣ. ಏನಂದ ಯಾರವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ. ಯಾರವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್
ಆ್ಯಂಡ್ ಯಾರು ಅದನ್ನು ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗಬೇಕು ಅವನಿಗೆ. ಅದನ್ನು ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ ಬಿ ಒ ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ. ಯಾ ಕರೆಕ್ಟಾ? ಬರೀ ಕನ್ನಡ ಬರಲ್ಲ ಅಂತ ವಿದ್ಯಾಮಂತ್ರಿ ಹೇಳಿದ್ದಾರೆ. ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಓಕೆ, ಅದು ಯಾರು ಅಂತ ಹೇಳಿ ನೋಡಿ. 18 ವರ್ಷ ಒಳಗಡೆ ಅಥವಾ ತುಂಬುವವರೆಗೆ ಯಾವುದೇ ಒಂದು ಮಗು ತಿಳಿದೇ ಅಥವಾ ತಿಳಿಯದೆ ಯಾವುದೇ ತಪ್ಪು ಮಾಡಿದರೂ ಸಹ ಕಾನೂನಿನಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದು ಏನಾದರೂ ಕಾನೂನಿನ ಕ್ರಮಕ್ಕೆ ಮುಂದಾದಲ್ಲಿ ಬಾಲ ನ್ಯಾಯ ಕಾಯ್ದೆ ಸ್ಪಷ್ಟ ಉಲ್ಲಂಘನೆ ಆಗುತ್ತದೆ. ಹೀಗಾಗಿ ಮಾನ್ಯ ಸಚಿವರಿಗೆ ಆ ವಿದ್ಯಾರ್ಥಿ ಆಡಬಾರ್ದಾಗಿತ್ತು ಮಾತು ಆಡಬಾರ್ದಾಗಿತ್ತು, ಅವನಿಗೆ ಬುದ್ಧಿ ಮಾತು ಹೇಳ್ಬೋದೇ ವಿನ ಯಾವುದೇ ಕ್ರಮಕ್ಕೆ ಮುಂದಾಗಬಾರ್ದು. ಯಾವುದೇ ಅಧಿಕಾರಿಗಳು ಮಾನ್ಯ ಸಚಿವರ ಮಾತಿಗೆ ಮುಂದೆ ಕ್ರಮಕ್ಕೆ ಮುಂದಾದಲ್ಲಿ ಆಯೋಗವು ಆ ವರದಿಯನ್ನು ತರಿಸ್ಕೊಂಡು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ. ಏನಾದರೂ ಅಧಿಕಾರಿಗಳು ಅವ್ರ ಮೇಲೆ ಕ್ರಮಕ್ಕೆ ಮುಂದಾದರೆ ಆಯೋಗ ಮಧ್ಯಪ್ರವೇಶಿಸಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೇಳ್ತೇವೆ ಅಂತ ಹೇಳ್ತೀವಿ. 18 ಇಲ್ಲ, ಇಲ್ಲಿ ಆರಂಭದಲ್ಲಿ ಸ್ವಲ್ಪ ಅವರದನ್ನು ಭಾಳ ಈಸಿಯಾಗಿ ತಗೊಂಡಿದ್ರೆ ಕಾಮಿಡಿ ಮಾಡಿದ್ರು. ಆಮೇಲೆ ಇಲ್ಲ, ಅದನ್ನು ಹಂಗೆ ತಗೋಬೋದಾಗಿತ್ತು. ಅದೇನಪ್ಪ ಸ್ವಲ್ಪ ಕನ್ನಡದ ಸ್ವಲ್ಪ ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ಏನು ಆಗ್ತಿರ್ಲಿಲ್ಲ. ಯಾಕಂತಂದರೆ ಅಲ್ಲಿ ಈಗೋ ಪ್ರಾಬ್ಲಮ್ ಅಲ್ಲ. ಆಮೇಲೆ 18 ವರ್ಷ ಈಗ ನೀವು ನೋಡಿ, ಸ್ಕೂಲಲ್ಲಿ ಎಷ್ಟೋ ಗಲಾಟೆ ಆಗುತ್ತೆ, ಮಾರಾಮಾರಿಗಳಾಗುತ್ತೆ, ಕಾಲೇಜಲ್ಲಿ ಮಾರಾಮಾರಿಗಳಾಗುತ್ತೆ. ಆದರೆ ಯಾವತ್ತೂ ಕೂಡ ಪೊಲೀಸ್ ಬರೋಂಗಿಲ್ಲ. ಯಾಕಂದರೆ ಅದು ಮಕ್ಕಳು ಶರಾರತಿ ಮಾಡ್ತಾರೆ. ಅವ್ರು ಹೇಳಿದ್ದು ಕರೆಕ್ಟ್ ಆಗೋದು ಏನೋ ಅವನು ಹೇಳಬಾರ್ದಿತ್ತು. ಈಗ ಒಂದು ಸಭಾ ಮರ್ಯಾದೆ ಅಂತಿರುತ್ತೆ. ನಮಗೆ ಆ ಪಾರ್ಟಿ ಈ ಪಾರ್ಟಿ ಬಂದಿರ್ತಾರೆ. ಅಲ್ಲಿ ಈಗ ನನಗೆ ಒಂದು ಪಾರ್ಟಿಯವರನ್ನು ಕಂಡ್ರೆ ಆಗಲ್ಲ, ಕಾರ್ಯಕ್ರಮ ನಿರೂಪಣೆ ಮಾಡೋನಿಗೆ ಆಗಲ್ಲ ಅಂತಂದ್ರೆ ಅವನು ಅದನ್ನು ಅಲ್ಲಿ ತೋರಿಸೋಂಗಿಲ್ಲ. ಅದು ನಿನ್ನ ಯೋಗ್ಯತೆಯನ್ನು ತೋರಿಸುತ್ತೆ. ಅವರು ಬಂದವರು ಅತಿಥಿಗಳು ನಮಗೆ ಅಂತ ಅಲ್ಲೂ ಗೊತ್ತಿರಬೇಕು ಅತಿಥಿಗಳು. ಹಾಗಂತ ಬಿ ಒ ಮೇಲೆ ಮತ್ತೊಂದು ಮೇಲೆ ಅವರೇ ಯಾರೋನೋ ಅಂತ ಫಸ್ಟ್ ಹೇಳಿದಾಗ ಹಂಗೆ ತಗೋತಾರೆ. ಇಲ್ಲ ಕಣೋ ಸರಿ ಮಾಡ್ಕೋತೀನಿ ಮತ್ತೊಂದು. ಈಗ ಮೊನ್ನೆ ಡಿ ಸಿ ಎಮ್ ವಿರುದ್ಧ ಯಾರೊಬ್ಬರು ಕೇಳಿದರು, ಪುರುಷರಿಗೆ ಮಾಡಿ ಯಾವುದೇನೋ ಮಾಡ್ತೀನಿ ಬಿಡೋ ಅಂದರು ಹೇಳಿದರು. ಅಂದರೆ ಅದನ್ನು ಹಾಗೆ ಹಾರಿಸ್ಬಿಡ್ಬೇಕಂತ ವಿಚಾರಗಳನ್ನು. ಈಗ ಸತ್ಯ ಹೇಳಬೇಕು ಅಂತಂದರೆ ಪುನೀತ್ ರಾಜ್ಕುಮಾರ್ ಕೂಡ ಹಂಗೆ ಹೇಳ್ತಾ ಇದ್ರು. ಅವರಿಗೆ ಓದೋಕ್ಕೆ ಕಷ್ಟ ಆಗ್ತಿದೆ. ಯಾಕಂದ್ರೆ ಜಿ ಟಿ ದೇವೇಗೌಡರು ಹಿಂದೆ ಶಿಕ್ಷಣ ಸಚಿವರಾದಾಗ ಜಿ ಟಿ ದೇವೇಗೌಡರು ನನಗೆ ಬೇಡಪ್ಪ, ನಾನು 7ನೇ ಕ್ಲಾಸ್ ಕಲ್ತಿರೋದು, ಉನ್ನತ ಶಿಕ್ಷಣ ಕೊಟ್ಟಿದ್ದಾರೆ, ಏನು ಅವರು ಡೌನ್ ಆಗ್ಬಿಡ್ತಾ? ಇಲ್ಲ. ಈಗ ಪುನೀತ್ ರಾಜ್ಕುಮಾರ್ ಅವರು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಅವರಿಗೆ ಅವಕಾಶ ಇರಲಿಲ್ಲ, ಮನೆಯಲ್ಲೇ ಅವರಿಗೆ ಎಜುಕೇಷನ್ ಇದ್ದದ್ದು. ಅವರು ಒಂದು ದಿವಸ ಹೇಳೇ ಬಿಟ್ರು, ನನಗೆ ಓದಕ್ಕೆ ಬರಲ್ಲ ಅಂತಂದರು. ಈಗ ಕಲ್ತಿದ್ದೇನೆ ಅಂತಂದರು. ಅದರಲ್ಲಿ ಏನು ನೀವು ಸಣ್ಣವರಾಗೋದಿಲ್ಲ. ಆಮೇಲೆ ಅದನ್ನೊಂದು ಬಿಟ್ಬಿಡಿ. ಯಾರು ಮಧು ಬಂಗಾರಪ್ಪ ಅವರೇ, ಮಕ್ಕಳು ಮಾಡಿದ ಶರಾರತ್ತು, ಮಕ್ಕಳು ಇದನ್ನು ಮಾಡದೆ ಮತ್ತೆ ಯಾರು ಮಾಡ್ತಾರೆ? ನೀವು ಮಾಡಿರಲ್ವಾ? ದಯವಿಟ್ಟು ಅದನ್ನು ಬಿಟ್ಬಿಡಿ. ಅದನ್ನ ಸಚಿವರಿಗೆ ಕನ್ನಡ ಬರಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಬೆನ್ನಿಗೆ ಈಗ ಮಕ್ಕಳ ಆಯೋಗ ನಿಂತ್ಕೊಂಡಿದೆ. ವಿದ್ಯಾರ್ಥಿ ಮೇಲೆ ಕ್ರಮ ಆದರೆ ಮಕ್ಕಳ ಹಕ್ಕು ಉಲ್ಲಂಘನೆ ಆಗುತ್ತೆ. ಮಂತ್ರಿ ಅಧಿಕಾರಿಗಳಿಗೆ ನೋಟಿಸ್ ನೀಡ್ತೀವಿ. ರಿಪಬ್ಲಿಕ್ ಆಡಾಗೆ ಶಶಿಧರ್ ಗೋಸುಂಬೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಹೇಳ್ತಾರೆ ನಿಮಗೆ ಕನ್ನಡ ಬರಲ್ಲ ಅಂತ. ತಕ್ಷಣಕ್ಕೆ ಅವರು ಆಕ್ಷನ್ ತಗೊಳ್ಳಿ ಅಂದ್ರು. ಬಟ್ ನಿನ್ನೆ ಏನೆಲ್ಲ ಆಯ್ತು ಏನಂದ್ರು ನೋಡ್ಕೊಂಡು ಬರೋಣ. ಏನಂದ? ಯಾರವನು? ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರ ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ. ಯಾರವನು? ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರ ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಆ್ಯಂಡ್ ಯಾರು ಅದನ್ನು ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗಬೇಕು ಅವನಿಗೆ. ಅದನ್ನು ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ ಬಿ ಒ ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ. ಯಾ ಕರೆಕ್ಟಾ? ಬರೀ ಕನ್ನಡ ಬರಲ್ಲ ಅಂತ ವಿದ್ಯಾಮಂತ್ರಿ ಹೇಳಿದ್ದಾರೆ. ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಓಕೆ, ಅದು ಯಾರು ಅಂತ ಹೇಳಿ ನೋಡಿ. 18 ವರ್ಷ ಒಳಗಡೆ ಅಥವಾ ತುಂಬುವವರೆಗೆ ಯಾವುದೇ ಒಂದು ಮಗು ತಿಳಿದೇ ಅಥವಾ ತಿಳಿಯದೆ ಯಾವುದೇ ತಪ್ಪು ಮಾಡಿದರೂ ಸಹ ಕಾನೂನಿನಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದು ಏನಾದರೂ ಕಾನೂನಿನ ಕ್ರಮಕ್ಕೆ ಮುಂದಾದಲ್ಲಿ ಬಾಲ ನ್ಯಾಯ ಕಾಯ್ದೆ ಸ್ಪಷ್ಟ ಉಲ್ಲಂಘನೆ ಆಗುತ್ತದೆ. ಹೀಗಾಗಿ ಮಾನ್ಯ ಸಚಿವರಿಗೆ ಆ
ಆ ವಿದ್ಯಾರ್ಥಿ ಆಡಬಾರ್ದಾಗಿತ್ತು ಆಡಬಾರ್ದಾಗಿತ್ತು ಅವ್ನಿಗೆ ಬುದ್ಧಿ ಮಾತು ಹೇಳ್ಬೋದೇ ವಿನ ಯಾವುದೇ ಕ್ರಮಕ್ಕೆ ಮುಂದಾಗಬಾರ್ದು. ಯಾವುದೇ ಅಧಿಕಾರಿಗಳು ಮಾನ್ಯ ಸಚಿವರ ಮಾತಿಗೆ ಮುಂದೆ ಕ್ರಮಕ್ಕೆ ಮುಂದಾದಲ್ಲಿ ಆಯೋಗವು ಆ ವರದಿಯನ್ನು ತರಿಸ್ಕೊಂಡು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ. ಏನಾದರೂ ಅಧಿಕಾರಿಗಳು ಅವ್ರ ಮೇಲೆ ಕ್ರಮಕ್ಕೆ ಮುಂದಾದರೆ ಆಯೋಗ ಮಧ್ಯಪ್ರವೇಶಿಸಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತೇವೆ ಅಂತ ಹೇಳ್ತೇವೆ. 18 ಇಲ್ಲ, ಇಲ್ಲಿ ಆರಂಭದಲ್ಲಿ ಸ್ವಲ್ಪ ಅವರದನ್ನು ಭಾಳ ಈಸಿಯಾಗಿ ತಗೊಂಡು ಈಸಿಯಾಗಿ ತಗೊಂಡಿದ್ರೆ ಕಾಮಿಡಿ ಮಾಡಿದ್ರು. ಆಮೇಲೆ ಇಲ್ಲ ಅದನ್ನು ಹಂಗೆ ತಗೋಬೋದಾಗಿತ್ತು. ಅದೇನಪ್ಪ ಸ್ವಲ್ಪ ಕನ್ನಡದ ಸ್ವಲ್ಪ ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ಏನು ಆಗ್ತಿರ್ಲಿಲ್ಲ. ಯಾಕಂತಂದರೆ ಅಲ್ಲಿ ಈಗೋ ಪ್ರಾಬ್ಲಮ್ ಅಲ್ಲ. ಆಮೇಲೆ 18 ವರ್ಷ ಈಗ ನೀವು ನೋಡಿ, ಸ್ಕೂಲಲ್ಲಿ ಎಷ್ಟೋ ಗಲಾಟೆ ಆಗುತ್ತೆ, ಮಾರಾಮಾರಿಗಳಾಗುತ್ತೆ, ಕಾಲೇಜಲ್ಲಿ ಮಾರಾಮಾರಿಗಳಾಗುತ್ತೆ. ಆದರೆ ಯಾವತ್ತೂ ಕೂಡ ಪೊಲೀಸ್ ಬರೋಂಗಿಲ್ಲ. ಯಾಕಂದರೆ ಅದು ಮಕ್ಕಳು ಶರಾರತಿ ಮಾಡ್ತಾರೆ. ಅವ್ರು ಹೇಳಿದ್ದು ಕರೆಕ್ಟ್ ಆಗೋದು ಏನೋ ಅವನು ಹೇಳ್ಬಾರ್ದಿತ್ತು. ಈಗ ಒಂದು ಸಭಾ ಮರ್ಯಾದೆ ಅಂತಿರುತ್ತೆ. ನಮಗೆ ಆ ಪಾರ್ಟಿ ಈ ಪಾರ್ಟಿ ಬಂದಿರ್ತಾರೆ. ಅಲ್ಲಿ ಈಗ ನನಗೆ ಒಂದು ಪಾರ್ಟಿಯವನ್ನ ಕಂಡ್ರೆ ಆಗಲ್ಲ, ಆ ಕಾರ್ಯಕ್ರಮ ನಿರೂಪಣೆ ಮಾಡೋನಿಗೆ ಆಗಲ್ಲ ಅಂತಂದ್ರೆ ಅವನು ಅದನ್ನು ಅಲ್ಲಿ ತೋರಿಸೋಂಗಿಲ್ಲ. ಅದು ನಿನ್ನ ಯೋಗ್ಯತೆಯನ್ನು ತೋರಿಸುತ್ತೆ. ಅವರು ಬಂದವರು ಅತಿಥಿಗಳು ನಮಗೆ ಅಂತ ಅಲ್ಲೂ ಗೊತ್ತಿರಬೇಕು ಅತಿಥಿಗಳು. ಹಾಗಂತ BO ಮೇಲೆ ಮತ್ತೊಂದು ಮೇಲೆ ಅವರೇ ಯಾರೋನೋ ಅಂತ ಫಸ್ಟ್ ಹೇಳಿದಾಗ ಹಂಗೆ ತಗೋತಾರೆ. ಇಲ್ಲ ಕಣೋ ಸರಿ ಮಾಡ್ಕೋತೀನಿ ಮತ್ತೊಂದು. ಈಗ ಮೊನ್ನೆ ಡಿ ಸಿ ಎಂ ವಿರುದ್ಧ ಯಾರೊಬ್ಬರು ಕೇಳಿದರು, ಪುರುಷರಿಗೆ ಮಾಡಿ ಯಾವುದೇನೋ ಮಾಡ್ತೀನಿ ಬಿಡೋ ಅಂದರು ಹೇಳಿದರು. ಅಂದರೆ ಅದನ್ನು ಹಾಗೆ ಹಾರಿಸ್ಬಿಡ್ಬೇಕಂತ ವಿಚಾರಗಳನ್ನು. ಈಗ ಸತ್ಯ ಹೇಳಬೇಕು ಅಂತಂದರೆ ಪುನೀತ್ ರಾಜ್ಕುಮಾರ್ ಕೂಡ ಹಂಗೆ ಹೇಳ್ತಾ ಇದ್ರು. ಅವರಿಗೆ ಓದೋಕ್ಕೆ ಕಷ್ಟ ಆಗ್ತಿದೆ. ಯಾಕಂದ್ರೆ ಜಿ.ಟಿ. ದೇವೇಗೌಡರು ಈ ಹಿಂದೆ ಶಿಕ್ಷಣ ಸಚಿವರಾದಾಗ ಜಿ.ಟಿ. ದೇವೇಗೌಡರು ನನಗೆ ಬೇಡಪ್ಪ, ನಾನು 7ನೇ ಕ್ಲಾಸ್ ಕಲ್ತಿರೋದು, ಉನ್ನತ ಶಿಕ್ಷಣ ಕೊಟ್ಟಿದ್ದಾರೆ, ಏನು ಅವರು ಡೌನ್ ಆಗ್ಬಿಡ್ತಾ? ಇಲ್ಲ. ಈಗ ಪುನೀತ್ ರಾಜ್ಕುಮಾರ್ ಅವರು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಅವರಿಗೆ ಅವಕಾಶ ಇರಲಿಲ್ಲ, ಮನೆಯಲ್ಲೇ ಅವರಿಗೆ ಎಜುಕೇಶನ್ ಇದ್ದದ್ದು. ಅವರು ಒಂದು ದಿವಸ ಹೇಳೇ ಬಿಟ್ರು, ನನಗೆ ಓದಕ್ಕೆ ಬರಲ್ಲ ಅಂತಂದ್ರು, ಈಗ ಕಲ್ತಿದ್ದೇನೆ ಅಂತಂದ್ರು. ಅದರಲ್ಲಿ ಏನು ನೀವು ಸಣ್ಣವರಾಗೋದಿಲ್ಲ. ಆಮೇಲೆ ಅದನ್ನೊಂದು ಬಿಟ್ಬಿಡಿ. ಯಾರು ಮಧು ಬಂಗಾರಪ್ಪ ಅವರೇ, ಮಕ್ಕಳು ಮಾಡಿದ ಶರಾರತ್ತು, ಮಕ್ಕಳು ಇದನ್ನು ಮಾಡದೆ ಮತ್ತೆ ಯಾರು ಮಾಡ್ತಾರೆ? ನೀವು ಮಾಡಿರಲ್ವಾ? ದಯವಿಟ್ಟು ಅದನ್ನು ಬಿಟ್ಟು